ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ. ಯಾರೆಲ್ಲ ನಿನ್ನೆ ನಡೆದಿರುವಂತಹ TET ರಾಜ್ಯಮಟ್ಟದ ಸ್ಕಾಲರ್ಶಿಪ್ ಟೆಸ್ಟನ್ನು ಬರೆದಿದ್ರಿ, ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನೀವು ಏನಂದರೆ ಈ ಒಂದು TET ಬ್ಯಾಚ್ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದಾಗಿರ್ತದೆ. ಸೊ ಹೇಗೆ ಜಾಯ್ನ್ ಆಗೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ಸ್ನೇಹಿತರೆ, ನೀವು TET ಸಮಾಜ ವಿಜ್ಞಾನ ಪತ್ರಿಕೆ ಬರೆದಿದ್ರೆ TET ಬ್ಯಾಚಸ್ ಅಂತ ಏನಿರುತ್ತೆ, ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡ್ರಿ ಸಮಾಜ ವಿಜ್ಞಾನ ಪತ್ರಿಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಬೈನ ಓದ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ಗಣಿತ ವಿಜ್ಞಾನ ಬರೆದಿದ್ರೆ ಗಣಿತ ವಿಜ್ಞಾನ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಸಮಾಜ ವಿಜ್ಞಾನ ನಾನು ಬರೆದಿರುವಂಥದ್ದು ಇಲ್ಲಿ ಗಮನಿಸ್ಕೊಳ್ಳಿ. ಈ ಥರ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಯೂಸ್ ಡಿಸ್ಕೌಂಟ್ ಕೋಡ್ TET 50% ಅಂತ ಬರ್ತಾ ಇದೆ. ಓಕೆ, ನೀವು ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಡಿಸ್ಕೌಂಟನ್ನು ಕಾಣ್ತೀರಿ. ಕೆಲವರಿಗೆ 75% ಇರ್ತದೆ, ಯಾಕಂದರೆ ನಿಮ್ಮ ರ್ಯಾಂಕ್ ಏನಿರ್ತದೆ ಅದ್ರ ಮೇಲೆ. ಕೆಲವರಿಗೆ 25% ಕೂಡ ಬರ್ಬೋದು. ಸೊ ನೀವು ಬೈ ನವ್ ಅಂತ ಹೊತ್ಕೊಂಡಾಗ ಏನಾಗ್ತದೆ, ಈ ಥರ ನಿಮ್ಗೆ ಒಂದು ಮೆಸೇಜ್ ಬರ್ತದೆ. ಓಕೆ, ಯು ಹ್ಯಾವ್ ಸೇವ್ಡ್ 750 rupees ಅಂತೇಳಿ ಬರ್ತದೆ. ಸೊ ಆಮೇಲೆ ಏನು ಮಾಡಿರಿ, ಕಂಟಿನ್ಯೂ ಅಂತ ಹೊತ್ಕೊಳ್ಳಿ. ಸೊ ಕಂಟಿನ್ಯೂ ಅಂತ ಹೊತ್ಕೊಂಡಾಗ ಇಲ್ಲಿ ನೋಡ್ಬೋದು, ಇವ್ರಿಗೆ 50% ಆಫರ್ ಆಗಿರೋದ್ರಿಂದ 749 ಅಷ್ಟೇ ಪೇ ಮಾಡಬೇಕಾಗಿ ಬರ್ತದೆ. ಪ್ರೊಸೀಡ್ ಟು ಪೇ ಅಂತ ಹೊತ್ಕೊಳ್ಳಿ. ಪ್ರೊಸೀಡ್ ಟು ಪೇ ಅಂತ ಒಪ್ಕೊಂಡಾಗ ಪೇಮೆಂಟ್ ಗೇಟ್ವೇಗೆ ಕರ್ಕೊಂಡು ಹೋಗ್ತದೆ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಗೂಗಲ್ ಪೇ ಬರ್ತದೆ, UPI ID ಬರ್ತದೆ, ಅಥವಾ ಪೇ ಬೈ UPI ID ಅಂತಿದೆ. ನೀವು ಯಾವುದಾದ್ರು ಬೇರೆ UPI ID ಮೂಲಕನೂ ಇಲ್ಲಿ ಪೇಮೆಂಟ್ ಮಾಡಿ ಜಾಯ್ನ್ ಆಗಬಹುದು. ಅಥವಾ ಏನು ಮಾಡ್ಬೋದು, ಇಲ್ಲಿ ಗೂಗಲ್ ಪೇ ಅಥವಾ ಯಾವುದೇ ಫೋನ್ಪೇ ಮೂಲಕನೂ ಕೂಡ ಜಾಯ್ನ್ ಆಗ್ಬೋದು. ಸೊ ಇದ್ರ ಮೂಲಕ ಪೇಮೆಂಟ್ ಮಾಡಿದಾಗ ನಿಮಗೇನಾಗ್ತದೆ ಅಂದ್ರೆ, ನಿಮ್ಮ ಒಂದು ಆ್ಯಪ್ನೊಳಗೆ ಈ ಲೈಬ್ರರಿ ಸೆಕ್ಷನ್ ಏನಿರುತ್ತೆ, ಈ ಲೈಬ್ರರಿ ಸೆಕ್ಷನ್ ಒಳಗೆ ನಿಮಗೆ ಬ್ಯಾಚ್ ಇಲ್ಲಿ ಆ್ಯಡ್ ಆಗಿರ್ತದೆ. ಅದನ್ನು ನೀವು ನೋಡ್ಕೋಬೋದು. ಏನಾದ್ರು ಡೌಟ್ಸ್ಗಳು ಇತ್ತು ನಿಮ್ಗೆ, ಅದು ಪ್ರೊಮೋ ಕೋಡ್ ನಾನೀಗ ಹಾಕಿರುವಂಥದ್ದು ಆ ಟೈಪ್ ಕಾಣಲಿಲ್ಲ ಅಂತ ಅಂದಾಗ ಮಾತ್ರ ಇಲ್ಲಿರುವಂಥ ಮೊಬೈಲ್ ಸಂಖ್ಯೆ 9845949302 ಈ ನಂಬರ್ಗೆ ನಿಮ್ಮ ರ್ಯಾಂಕು, ನಿಮ್ಮ ಹೆಸರು, ಇಮೇಲ್ ಐಡಿಗಳನ್ನು ಕಳಿಸ್ಕೊಡಿ. ಸೊ ನಾವೇನು ಮಾಡ್ತೀವಿ, ಆ ಪ್ರೊಮೋ ಕೋಡನ್ನು ನಿಮಗೆ ಹಾಕ್ತೀವಿ. ಸೊ ಕಾಲ್ ಮಾಡೋಕ್ಕಿಂತ ಏನು ಮಾಡಿರಿ ಸ್ನೇಹಿತರೆ, ಇದನ್ನು ಜಸ್ಟ್ ಮೆಸೇಜ್ ಮಾಡಿರಿ ವಾಟ್ಸಪ್ಗೆ. ಸೊ ಅವಾಗ ನಾವು ಹಾಕಿ ನಿಮಗೆ ರಿಪ್ಲೈ ಕೊಡ್ತೀವಿ. ಓಕೆ, ಸೊ ಎಲ್ರಿಗೂ ಥ್ಯಾಂಕ್ ಯು ಸ್ನೇಹಿತರೆ. ಎಲ್ಲರೂ ಆದಷ್ಟು ಬೇಗ ಜಾಯ್ನ್ ಆಗಿರಿ. ಧನ್ಯವಾದ.